Namaskaram. So I think this is the part 5 of electric charges and field CET. So this is going to be the last part. So ಇವತ್ತಿನ ಕ್ವಶನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಟೋಟಲಿ ಇಲ್ಲಿ ತನಕ ನಾವು ಅರೌಂಡ್ 40 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ ಇಲ್ಲೇ. ಆ 40 ಕ್ವಶನ್ಸ್ನೊಳಗೆ ಆಲ್ಮೋಸ್ಟ್ ಆಲ್ ಅಪಿಯರ್ಡ್ ಕ್ವಶನ್ಸ್ ಅದ. ಸೊ ಲೈಕ್ ಅರೌಂಡ್ 12 to 13 ಕ್ವಶನ್ಸ್ ಇಫ್ ಐ ಆಮ್ ನಾಟ್ ರಾಂಗ್, ನಾ ಜಸ್ಟ್ ಹಂಗೆ ಚೆಕ್ ಮಾಡಾತಿದ್ದೆ ಕರ್ನಾಟಕ ಸಿ ಟಿ ಒಳಗೆ ಅಪಿಯರ್ಡ್. ಸೊ ಉಳ್ಕಿದ್ದು ಯಾವುದ್ರ ಒಂದು ಸ್ಟೇಟ್ನೊಳಗೆ ಉಳಿದ ಕಡೆ ಅಪಿಯರ್ಡ್ ಆಗಿದ್ದು ಸ್ಟ್ಯಾಂಡರ್ಡ್ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಸೊ ಡೆಫಿನೆಟ್ಲಿ ದೀಸ್ ವಿಲ್ ಬಿ ಯೂಸ್ಫುಲ್. ಸೊ ವಿಲ್ ಸ್ಟಾರ್ಟ್. Okay, today's first question. This is again based on electric dipole. On last class last electric dipole based on this questions ಮಾಡಿದ್ವಿ. A charge q situated at a certain distance in end-on position of an electric dipole. ಹಂಗಂದ್ರೇನು, ಈಗ ಎಲೆಕ್ಟ್ರಿಕ್ ಡೈಪೋಲ್ ನಿಮಗೆ ಗೊತ್ತದ ಡೆಫಿನೆಟ್ಲಿ. ಇದರೊಳಗೆ ಇದೇನು ಹೇಳ್ರಿ, ಆಕ್ಸಿಯಲ್ ಲೈನ್. ಓಕೆ, ಸೆಂಟ್ರ್ ಮಾರ್ಕ್ ಮಾಡಿ ಹಿಂಗೆ ಪರ್ಪೆಂಡಿಕ್ಯುಲರ್ ತೆಗೆದ್ರೆ ಈಕ್ವೇಟರ್ ಲೈನ್, ಇದು ನಮ್ಗೆ ಗೊತ್ತು. ಯಾವಾಗ ಒಂದು ಪಾಯಿಂಟು ಅಥವಾ ಒಂದು ಚಾರ್ಜು ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಿರಿ, ಯಾವಾಗ ಒಂದು ಚಾರ್ಜ್ ಕ್ಯೂ, ಓಕೆ ಇಲ್ಲೇ ಮೈನಸ್ ಕ್ಯೂ ಪ್ಲಸ್ ಕ್ಯೂ ನಾವು ಬರ್ತೀವಿ. ಲೆಟ್ ಮಿ ಚೇಂಜ್ ದ ಸಿಂಬಲ್ ಆಫ್ ದಿಸ್. ಯಾವಾಗ ನಾವು ಚಾರ್ಜ್ ಕ್ಯಾಪಿಟಲ್ ಕ್ಯೂ ಅಂತ ಅನ್ಕೋರಿ, ಅದನ್ನು ಆಕ್ಸಿಯಲ್ ಲೈನ್ ಒಳಗೆ ಇಡ್ತೀವಲ್ಲ, ಯಾವ ಲೈನ್, ಆಕ್ಸಿಯಲ್ ಲೈನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಂಡ್ ಆನ್ ಪೊಸಿಷನ್. ಅಂದರೆ ಯಾವುದೋ ಒಂದು ಪಾಯಿಂಟನ್ನು ನೀವು ಆಕ್ಸಿಯಲ್ ಲೈನ್ ಒಳಗೆ ಮಾರ್ಕ್ ಮಾಡಿರಿ ಅಂದರೆ ಆ ಪಾಯಿಂಟ್ ಎಂಡ್ ಆನ್ ಪೊಸಿಷನ್ ಒಳಗೆ ಐತಿ ಅಂತಲೂ ಹೇಳ್ತಾರೆ. ಜನರಲಿ ಸಿಲೆಬಸ್ನೊಳಗೆ ನಾವು ಹಂಗೆ ಯೂಸ್ ಮಾಡಿರಂಗಿಲ್ಲ. ನೆಕ್ಸ್ಟ್, ಇಫ್ ಯು ಮಾರ್ಕ್ ಅ ಪಾಯಿಂಟ್ ಆನ್ ದ ಇಕ್ವೇಟೋರಿಯಲ್ ಲೈನ್, ಇಟ್ ಈಸ್ ಸೆಡ್ ಟು ಬಿ ಇನ್ ಬ್ರಾಡ್ ಸೈಡ್ ಆನ್ ಪೊಸಿಷನ್ ಅಂತ ಕರೀತಾರೆ. ಸೊ ವೆರಿ ರೇರ್ಲಿ ಈ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ಕ್ವಶನ್ಸ್ನೊಳಗನ ಪರ್ಟಿಕ್ಯುಲರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ ಕೇಳೋ ಚಾನ್ಸಸ್ ಇರ್ತಾವೆ. So end on position means that the point is on axial line, broadside on position means it is on equatorial line. So the question is, a charge q situated at a certain distance in end on position of an electric dipole experiences a force F. Okay, ಈ ಚಾರ್ಜ್ ಮೇಲೆ ಎಫ್ ಅನ್ನಂಥ ಫೋರ್ಸ್ ಐತೆ. ಇಫ್ ದ ಡಿಸ್ಟೆನ್ಸ್, ಇದೇನು ಚಾರ್ಜ್ ಇಲ್ಲಿ ಸೆಂಟರ್ನಿಂದ ಡಿಸ್ಟೆನ್ಸ್ ಇರ್ತೈತಲ್ಲ, ವಿಚ್ ಇಸ್ ಜನರಲಿ represented by the symbol R. If this distance is doubled, what will happen to the new force? If the old force is F initially, what happens to the new force? ಅಂತ ಕೇಳ್ಯಾರ. ಆಪ್ಷನ್ಸ್ ಕೊಡ್ತಾರೆ ಅವರು, 2F, F/2, F/4 and F/8. ಸೊ ಕ್ವೈಟ್ ಸಿಂಪಲ್ ಐತಿ, ಬೇಕಾದ್ರೆ ನೀವು ಪಾಸ್ ಮಾಡಿ ಟ್ರೈ ಮಾಡ್ತಿದ್ರೆ ಮಾಡ್ರಿ. ಸೊ ಈಗ ನಮಗೆ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ ಇದು ಫಾರ್ಮುಲಾ ಗೊತ್ತೈತಿ, ಹೌದ್ರಿ? ಸೊ ಏನು ಬರ್ತೈತೆ ಫಾರ್ಮುಲಾ, 1/4πε0 2p ಡಿವೈಡೆಡ್ ಬೈ ಆರ್ ಕ್ಯೂಬ್ ಬರ್ತದೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬಗ್ಗೆ ಕ್ವಶನ್ ಕೇಳ್ಯಾರ ಇವರು, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಟ್ಲಿ ಕೇಳಿಲ್ಲ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಫೋರ್ಸ್ ಇಸ್ ಈಕ್ವಲ್ ಟು ಯಾವ ಚಾರ್ಜ್ ನೀವು ಇಟ್ಟಿರ್ತೀರಿ ಮಲ್ಟಿಪ್ಲೈಡ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್. So force is directly proportional to electric field, and electric field here is inversely proportional to the distance cube. That means here force is also inversely proportional to cube of the distance. So ಇಲ್ಲಿ ಡಿಸ್ಟೆನ್ಸ್ ಏನು ಮಾಡ್ಯಾರ ಹೇಳ್ರಿ, ಡಬಲ್ ಮಾಡ್ಯಾರ. ಸೊ ಡಿಸ್ಟೆನ್ಸ್ ಡಬಲ್ ಮಾಡ್ಯಾರ ಅಂದರೆ ಫೋರ್ಸ್ ಫಸ್ಟ್ ಆಫ್ ಆಲ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದದಕ್ಕೆ ಫೋರ್ಸ್ ವಿಲ್ ಡಿಕ್ರೀಸ್. ಹೌ ಮಚ್ ಇಟ್ ವಿಲ್ ಡಿಕ್ರೀಸ್ ಅಂದರೆ ಕ್ಯೂಬ್ ಆಫ್ ದ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ನ ಏನು ಮಾಡ್ಯಾರ, ಈಗ ಇಲ್ಲಿ ಡಬಲ್ ಮಾಡ್ಯಾರ. ಸೊ ಡಬಲ್ ಮಾಡ್ಯಾರ ಅಂದರೆ ಇದನ್ನು ನೀವು ಕ್ಯೂಬ್ ಮಾಡಿದರೆ ಇಟ್ ಬಿಕಮ್ಸ್ 8. ಸೊ ಫೋರ್ಸ್ ಡಿಕ್ರೀಸಸ್ ಬೈ 8 ಟೈಮ್ಸ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, F/8. ಸೊ ಹಿಯರ್ ಈಸ್ ಅವರ್ ನೆಕ್ಸ್ಟ್ ಕ್ವಶನ್. ಆ್ಯಕ್ಚುಲಿ ಈ ಕ್ವಶನದ್ದು ಆಪ್ಷನ್ಸ್ನೊಳಗೆ ಸ್ಟೇಟ್ಮೆಂಟ್ಸ್ ಅದಾವೆ. ಆ ಸ್ಟೇಟ್ಮೆಂಟ್ಸ್ ಲೆಂದಿ ಇರೋದ್ರಿಂದ ಅವನು ಇಲ್ಲಿ ಬರೆಯೋಕ್ಕೆ ಜಾಗ ಆಗಂಗಿಲ್ಲ ಅಂತ ಹೇಳಿ ನಾನು ಏನು ಮಾಡೀನಿ, ಡೈಗ್ರಾಮ್ಸ್ ಡ್ರಾ ಮಾಡೀನಿ. ಸೊ ದ ಕ್ವಶನ್ ಈಸ್ ಸ್ಪೀಕ್ ಔಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ಅಲ್ಲಿ ಸ್ಟೇಟ್ಮೆಂಟ್ಸ್ ಇಲ್ಲೇ ಇಲ್ಲ, ನಾನು ಡೈಗ್ರಾಮ್ ಡ್ರಾ ಮಾಡೀನಿ ಈಗ ಇನ್ಸ್ಟೆಡ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಐ ವಿಲ್ ರೀಡ್ ಔಟ್. ದಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಇ ಈಸ್ ಟ್ಯಾಂಜೆನ್ಷಿಯಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆಟ್ ಈಚ್ ಪಾಯಿಂಟ್. ಅಂದರೆ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗಿದ್ದಾಗ ಅದಕ್ಕೆ ಯಾವುದರ ಒಂದು ಪಾಯಿಂಟ್ನೊಳಗೆ ನೀವು ಟ್ಯಾಂಜೆಂಟ್ ಈ ರೀತಿ ಡ್ರಾ ಮಾಡಿದರೆ, ದ್ಯಾಟ್ ಟ್ಯಾಂಜೆಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ electric field at that point.
ಸೊ ಆ್ಯಕ್ಚುಲಿ ದಿಸ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ಅವ್ರು ಕ್ವಶನ್ನ ಕೇಳಾಕತ್ತಾರೆ ನಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೀವು ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ. ಸೊ ಸೆಕೆಂಡ್ ಆಪ್ಷನ್ ಕಡೆ ಹೋಗೋಣ ನಾವು. ದ ಸ್ಟೇಟ್ಮೆಂಟ್ ಆಫ್ ಸೆಕೆಂಡ್ ಆಪ್ಷನ್ ಈಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್. ಇದೇನು ಕ್ಯೂ ಇದ್ರೆ ಲೆಟ್ ಅಸ್ ಕನ್ಸಿಡರ್ ದಟ್ ದಿಸ್ ಈಸ್ ಯೂನಿಟ್ ಪಾಸಿಟಿವ್ ಚಾರ್ಜ್. A unit positive charge free to move travels along the electric field line. If this is allowed to move, positive charge, unit positive charge, it moves along the electric field line. Idu second option, which is also a correct statement, but we are in search of wrong statement. Third option ಹೋಗೋಣ, option C. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು electric field lines are crowded where the field is stronger. ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಲ್ಲೇ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹತ್ತಿರ ಇರ್ತಾವೆ ಅಂತ ಹೇಳ್ತಾರೆ ಆಪ್ಷನ್ ಸಿ ಒಳಗೆ, ವಿಚ್ ಇಸ್ ಆಲ್ಸೋ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆಬ್ವಿಯಸ್ಲಿ ಇದು ರೂಲ್ ಆಫ್ ಎಲಿಮಿನೇಷನ್ ಪ್ರಕಾರ ಆಪ್ಷನ್ ಡಿ ಹ್ಯಾಸ್ ಟು ಬಿ ದಿ ಆನ್ಸರ್. ಬಟ್ ಸ್ಟಿಲ್ ಆಪ್ಷನ್ ಡಿ ಒಳಗೆ ಏನು ಹೇಳ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್, ವಿಚ್ ಇಸ್ ನಾಟ್ ದ ಟ್ರೂತ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೂ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್, ನಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಆಪ್ಷನ್ ಡಿ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. So hopefully the ಅರ್ಥ ಅಂತ ಅನ್ಕೊಂಡೇನೆ. We'll move on to the next one. Okay, so the next question, again electric field line ಬಗ್ಗೆ, previous one electric field line ಬಗ್ಗೆ ಇತ್ತು. An electric field line and an equipotential line are ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಾರ. ಸೊ ಇದು ಆ್ಯಕ್ಚುಲಿ ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ನಿಮಗಿದು ಗೊತ್ತಂದ್ರೆ ವೆರಿ ಕ್ವಿಕ್ಲಿ ಇದನ್ನು ಟೇಕ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೋದು. ಇದು ಆ್ಯಕ್ಚುಲಿ ನಾವು ಸ್ವಲ್ಪ ವಿಚಾರ ಮಾಡಿದರೆ ದಿಸ್ ಶುಡ್ ಹ್ಯಾವ್ ಬೀನ್ a question from second chapter, because second chapter ನೊಳಗೆ ನಾವು equipotential surface ಅಂದ್ರೆ ಏನು, equipotential line, a line at which at all points the potential is same, ಅದಕ್ಕೆ ನಾವು equipotential line ಅಂತ ಕರಿತೀವಿ. ಅಥವಾ a surface at which all the points a surface at all points of which the potential remains the same is equipotential surface ಅಂತ ನಾವು ಕರಿತೀವಿ. ಓಕೆ, ಅಲ್ಲೇ ನಾವು ಸೆಕೆಂಡ್ ಚಾಪ್ಟರ್ನೊಳಗೆ ಡಿಸ್ಕಸ್ ಮಾಡಿದ್ವಿ ಏನಂತ, ಯಾವಾಗಲೂ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮತ್ತು ಇಕ್ವಿಪೊಟೆನ್ಷಿಯಲ್ ಲೈನ್ ಅಥವಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿ ಸೆಕೆಂಡ್ ಚಾಪ್ಟರ್ನೊಳಗೆ ನಾವು ಕಲ್ತಿರ್ತೀವಿ. ಓಕೆ, ಅಲ್ಲಿ ನಿಮ್ಮ ಡೈಗ್ರಾಮ್ ನೆನಪಿದ್ರೆ ಈ ರೀತಿ ಇತ್ತು. ಈ ರೀತಿ ಫಸ್ಟ್ ಆಫ್ ಆಲ್ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡಿರ್ತಾರೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಡ್ರಾ ಮಾಡ್ಕೊತ ಹೋಗಿರ್ತಾರೆ. ಸೊ ಆಪ್ಷನ್ಸ್ನೊಳಗೆ ಇಲ್ಲ ಪ್ಯಾರಲಲ್, ಕಾನ್ಸೆಂಟ್ರಿಕ್, ಆರ್ಥೋಗೋನಲ್, ಇನ್ಕ್ಲೈನ್ಡ್ ಆಟ್ 45 ಡಿಗ್ರಿ ಐತಿ. ಸೊ ದಿ ಆನ್ಸರ್ ಈಸ್ ಆರ್ಥೋಗೋನಲ್, ವಿಚ್ ಆಲ್ಸೋ ಮೀನ್ಸ್ ಪರ್ಪೆಂಡಿಕ್ಯುಲರ್. ಸೊ ಇದೊಂದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಇತ್ತು. ವಿಲ್ ಕ್ವಿಕ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಹಿಯರ್ ಇಸ್ ದ ನೆಕ್ಸ್ಟ್ ಕ್ವಶನ್ ವಿಚ್ ಇಸ್ ಬೇಸ್ಡ್ ಆನ್ ಇಲೆಕ್ಟ್ರಿಕ್ ಫ್ಲಕ್ಸ್. ಇಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ನೆನಪದ ಅಂತ ಅನ್ಕೊಂಡೆ ನಿಮಗೆ. ಒಂದು ಬೇಸ್ಡ್ ಆನ್ ಗಾಸ್ ಥಿಯರಮ್ ಬರ್ತೈತಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತೇಳಿ. ಇನ್ನೊಂದು ಇ ಎ ಕಾಸ್ ಥೀಟಾ ಅಂತ ಹೇಳಿ ಬರುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ ಬೇಸ್ಡ್ ಆನ್ ದ ಫಾರ್ಮುಲಾ ಇ ಎ ಕಾಸ್ ಥೀಟಾ. ಓಕೆ, ದ ಕ್ವಶನ್ ಈಸ್ ಅ ಸ್ಕ್ವೇರ್ ಫ್ರೇಮ್ ಆಫ್ ಸೈಡ್ 0.05 ಮೀಟರ್ ಈಚ್, ಅಂದರೆ ಸ್ಕ್ವೇರ್ ಸೈಜ್, ಸ್ಕ್ವೇರ್ ಶೇಪ್ ಆಯ್ತದೆ, ಈಸ್ ಸಿಚುವೇಟೆಡ್ ಮೇಕಿಂಗ್ ಅನ್ ಆಂಗಲ್ ಆಫ್ 45 ಡಿಗ್ರಿ ವಿತ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಹ್ಯಾಸ್ ಅ ವ್ಯಾಲ್ಯೂ ಆಫ್ 10√2 ವೋಲ್ಟ್ ಪರ್ ಮೀಟರ್. ಸೊ ಡೈರೆಕ್ಟ್ ವ್ಯಾಲ್ಯೂಸ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡುವಂಥ ಕ್ವಶನ್ ಇದೆ. ದ ಎಲೆಕ್ಟ್ರಿಕ್ ಫ್ಲಕ್ಸ್ ಟು ದ ಸರ್ಫೇಸ್ ಈಸ್ ಅಂತ ಕೇಳ್ಯಾರ. ಸೊ ಯಾವ್ದು ರಿಲೆವೆಂಟ್ ಫಾರ್ಮುಲಾ ಆಗ್ತೈತಿ ಟ್ರೈ ಮಾಡಿರಿ, ಪಾಸ್ ಮಾಡಿ. ಓಕೆ, ಸೊ ನೀವು ಪಾಸ್ ಮಾಡಿ ಸಾಲ್ವ್ ಮಾಡಿರಿ ಅಂತ ಅನ್ಕೊಂಡಿನಿ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ 25 ವೋಲ್ಟ್ ಮೀಟರ್ ಬರ್ಬೇಕು. ಸೊ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ದ ಫಾರ್ಮುಲಾ ಈಸ್ electric flux is equals to the value of electric field multiplied by the area and multiplied by cos of theta, where theta is the angle between ಈ ರೀತಿ ನಮ್ಮದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಇತ್ತಂದ್ರೆ ಇಲ್ಲೇ ಅದು ಸ್ಕ್ವೇರ್ ಇಟ್ಟರ ಅಂತ ಅನ್ಕೊಳ್ಳೋಣ. ಈ ಸ್ಕ್ವೇರಿಗೆ ಒಂದು ಏರಿಯಾ ವೆಕ್ಟರ್ ಅಂತ ಡ್ರಾ ಮಾಡಿರ್ತಾರೆ, ನಾರ್ಮಲ್ ಪರ್ಪೆಂಡಿಕ್ಯುಲರ್ ಟು ದ ಸ್ಕ್ವೇರ್. ಅವ್ರೇನು ಹೇಳಕತ್ತಾರೆ ಅಂದ್ರೆ ದ ಆಂಗಲ್ ಬಿಟ್ವೀನ್ ದ ಏರಿಯಾ ವೆಕ್ಟರ್ ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್ ಈಸ್ 45 ಡಿಗ್ರಿ. ಸೊ ಸ್ಟ್ರೇಟ್ ಫಾರ್ವರ್ಡ್ ನಾವೆಲ್ಲ ವ್ಯಾಲ್ಯೂ ಹಾಕ್ತೀವಿ. ಇದು 10√2. ನೆಕ್ಸ್ಟ್ ಬೇಕಾದ್ರೆ ಕಾಸ್ ಥೀಟಾ ಮೊದಲು ಹಾಕೊಂಡ್ಬಿಡ್ತೀನಿ. ಕಾಸ್ ಥೀಟಾ ಕಾಸ್ 45 is 1/√2. ಅಲ್ಲೇ ವೆರಿ ಕ್ಲಿಯರ್ಲಿ ರೂಟ್ ಕ್ಯಾನ್ಸಲ್ ಆಗಿಬಿಡ್ತೈತಿ. ನೆಕ್ಸ್ಟ್ ಏರಿಯಾ ಇದು ಸ್ಕ್ವೇರ್ ಇರೋದ್ರಿಂದ ಒಂದೇ ಮಾತು 0.05 ಮೀಟರ್ ಐತೆ. ಸೊ ಅದನ್ನು 5 × 10⁻² ಅಂತ ಬರ್ಕೊಂಡು ಸ್ಕ್ವೇರ್ ಮಾಡಿದ್ರೆ 25 × 10⁻⁻4 ಆಗ್ತೈತಿ ಈಗ ಅದು. ಸೊ ನೆಕ್ಸ್ಟ್ ಇದು ರೂಟ್ ಕ್ಯಾನ್ಸಲ್ ಆತ. ಓಕೆ,
ಆ್ಯಂಡ್ ಆಪ್ಷನ್ಸ್ನೊಳಗೆ ನಾನು ಒಂದಲ್ಲಿ ಮಿಸ್ ಮಾಡೀನಿ ಅಂದರೆ ಸಾರಿ, ಇಲ್ಲೇ 250 ಅಂತ ಏನೈತಲ್ಲ ಆಪ್ಷನ್ ಎ ಒಳಗೆ 250 ಮಿಲಿ ವೋಲ್ಟ್ ಮೀಟರ್ ಆಗ್ಬೇಕಾದ್ರೆ, ಐ ಆಮ್ ಸಾರಿ. ಸಿಮಿಲರ್ಲಿ ಆಪ್ಷನ್ ಬಿ ಒಳಗೂ 25 ಮಿಲಿ ವೋಲ್ಟ್ ಮೀಟರ್ ಆ್ಯಂಡ್ ಸೊ ಆನ್ ಫಾರ್ ಆಲ್ ದಿ ಆಪ್ಷನ್ಸ್. ಸೊ ಇಲ್ಲಿ ಹುಡುಗಕ್ಕೆ ಏನಂದ್ರೆ 10 × 10⁻⁴ ಮಾಡಿದಾಗ 10⁻³ ಆಗ್ತೈತಿ, ವಿಚ್ ಗಿವ್ಸ್ ಅಸ್ 25 × 10⁻³ which can be written as millivoltmeter is the SI unit of electric flux. Okay. So next question, a cube of edge L, as you can see one ಮಾತಿದ್ರಾಗ ಇದು electric flux based question ಐತಿ. A cube of edge L is situated in an uniform electric field as shown. The net electric flux through the surface of the cube is ಅಂತ ಕೇಳ 0 E into 6 L² E into 3 L² ಅಂತೇಳಿ ಆಪ್ಷನ್ಸ್ ಕೊಟ್ಟಾರ. ಡೈಗ್ರಾಮ್ನೊಳಗೆ ಕ್ಯೂಬನ್ನು ಯಾವ ಪೊಸಿಷನ್ ಒಳಗೆ ಇಟ್ಟಾರ ವಿತ್ ರೆಸ್ಪೆಕ್ಟ್ ಟು X, Y ಆ್ಯಂಡ್ Z ಆಕ್ಸಿಸ್, ಆ್ಯಂಡ್ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ Y ಆಕ್ಸಿಸ್ ಆಸ್ ಯು ಕ್ಯಾನ್ ಸಿ ಹಿಯರ್. ಇಲ್ಲೇ Y ಆಕ್ಸಿಸ್ ಈ ಕಡೆ ತೊಗೊಂಡಾರ, ಜನರಲಿ ನಾವು ಹಿಂಗೆ X, ಇದು Y, ಇದು Z ತೊಗೊಂಡಿರ್ತೀವಿ. ಆ್ಯಕ್ಚುಲಿ ಅದು ಮ್ಯಾಟ್ರ್ ಆಗಂಗಿಲ್ಲ. ಟ್ರೈ ಮಾಡಿರಿದು ನೆಟ್ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಸರ್ಫೇಸ್ನೊಳಗೆ ಹಿಂಗೆ ಎಂಟರ್ ಆಗಿ ಹೊಂಟೈತಲ್ಲ. ಓಕೆ, ಸೊ ಇಲ್ಲಿ ಅವರು ವಾಟ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಆಫ್ ದ ಕ್ಯೂಬ್ ಅಂತ ಕೇಳ್ಯಾರ. ಓಕೆ, ಟ್ರೈ ಮಾಡ್ರಿ ಅದನ್ನ. ಸೊ ನೀವು ಟ್ರೈ ಮಾಡಿರಿ ಅಂತ ಅನ್ಕೊಂಡು ಪಾಸ್ ಮಾಡಿ ಟ್ರೈ ಮಾಡಿರಿ ಅಂತ ಅನ್ಕೊಂಡು ದ ಆನ್ಸರ್ ಈಸ್ ಆಪ್ಷನ್ ಎ 0. ಬಿಕಾಸ್ ಯಾವಾಗಲೂ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದ ತಕ್ಷಣ ಈಗ ಹೆಂಗೆ ಆಗ್ತದೆ ಗೊತ್ತೇನ್ರಿ, ಒಂದು ಆರ್ಬಿಟ್ರರಿ ಶೇಪ್ನಲ್ಲಿ ಹಂಗೆ ಒಂದು ಡ್ರಾ ಮಾಡಿದೆ, ಸ್ಪೆರಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಈ ಸ್ಪಿಯರ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬಂತು ಅಂತ ನಾವು ಡಿಸ್ಕಸ್ ಮಾಡ್ಬೇಕಾರೆ ಹೆಂಗೆ ಆಗ್ಬೇಕಂದ್ರೆ ಅದು ಇನ್ಸೈಡ್ ದಟ್ ಸ್ಪಿಯರ್ ಚಾರ್ಜಸ್ ಇರಬೇಕು. ಅದು ಸಿಂಗಲ್ ಚಾರ್ಜ್ ಇರಲಿ, ಮಲ್ಟಿಪಲ್ ಚಾರ್ಜ್ ಇರಲಿ. ಆಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ ತಕ್ಷಣ ಆ ಸರ್ಫೇಸ್ನಿಂದ ಅಂದರೆ ಆ ಸರ್ಫೇಸಿನ ಒಳಗಿನಿಂದ ಒಟ್ಟು ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬಂತು, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದವು, ಅದು ಮ್ಯಾಟ್ರ್ ಆಗ್ತೈತೆ. ಇಲ್ಲೇ ಈ ಕ್ವಶನ್ ಒಳಗೆ ದೇರ್ ಆರ್ ನೋ ಚಾರ್ಜಸ್ ಇನ್ಸೈಡ್ ದ ಕ್ಯೂಬ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇಸ್ ಇಲೆಕ್ಟ್ರಿಕ್ ಫ್ಲಕ್ಸ್ ಹೊರಗಿನಿಂದ ಎಂಟರ್ ಆಗತೈತಿ ಫ್ರಮ್ ಔಟ್ಸೈಡ್. ಆ್ಯಂಡ್ ಇನ್ನೊಂದು ಏನಂದ್ರೆ ಎಷ್ಟು ಎಂಟರ್ ಆಗ್ತೈತಲ್ಲ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಹೊರಗೆ ಹೊಂಟೈತಿ. ಇನ್ಕಮಿಂಗ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಕ್ಯೂಬ್ ಒಳಗಿನಿಂದ ಸ್ಟಾರ್ಟ್ ಆಗತ್ತಿಲ್ಲ, ದೇ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್. ಆ್ಯಂಡ್ ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಇಸ್ ಡೆಫಿನೆಟ್ಲಿ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಲೀವಿಂಗ್ ದ ಕ್ಯೂಬ್. ಸೊ ಅದಕ್ಕೆ ಇನ್ಕಮಿಂಗ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಫ್ಲಕ್ಸ್ ಇಸ್ ಇದಕ್ಕೆ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿಕಮ್ಸ್ 0. Okay, the next question. A charge Q is placed at center of a cube. Particularly ಈ ಕ್ಯೂಬ್ ಬೇಸ್ಡ್ ಈಗ ಇದೇನು ಕ್ವಶನ್ ಐತಲ್ಲ ಇದನ್ನ ಸಾಲ್ವ್ ಮಾಡೋಣ. ಇದ್ರ ಜೋಡಿ ಇನ್ನೊಂದಿಷ್ಟು ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇವು ಸ್ವಲ್ಪ ವೆರೈಟಿ ಕೇಳ್ತಾರ. ಲೈಕ್ ಲಾಸ್ಟ್ ಇಯರ್ 2020 ಒಳಗೂ ಇದ್ರ ಟೈಪ್ ಎಕ್ಸಾಕ್ಟ್ಲಿ ನಾಟ್ ದಿಸ್ ಕ್ವಶನ್, ಇದ್ರ ಟೈಪ್ ಕೇಳಿದ್ರು. ಸ್ವಲ್ಪ ಫೋಕಸ್ ಮಾಡ್ರಿ. A charge plus Q is placed at center of a cube. The total electric flux through all surface of the cube is ಅಂತ ಹೇಳಿ. ಸೊ ಆಪ್ಷನ್ಸ್ ಕೊಟ್ಟಾರ 0 Q by epsilon naught, Q by 6 epsilon naught, epsilon naught Q by 6 ಅಂತ ಹೇಳಿ. ಸೊ ಆಲ್ರೆಡಿ ನಿಮಗೆ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಬೇಕಾದ್ರೆ ಇದನ್ನ ಪಾಸ್ ಮಾಡಿ ವಿಚಾರ ಮಾಡ್ರಿ ಇದ್ರ ಬಗ್ಗೆ. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಮಸ್ಟ್ ಬಿ ಆಪ್ಷನ್ ಬಿ, Q divided by epsilon naught. ಸೊ ಇಲ್ಲಿ ಏನಾಗೈತೆ ಅಂದ್ರೆ ಒಂದು ಕ್ಯೂಬ್ದು ಎಕ್ಸಾಕ್ಟ್ ಸೆಂಟರ್ನೊಳಗೆ ಇಟ್ಟಾರ ಏನನ್ನ ಒಂದು ಚಾರ್ಜ್ ಕ್ಯೂವನ್ನು. ಸೊ ಯಾವಾಗ ಈ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವಲ್ಲ, ಸೊ ಆಬ್ವಿಯಸ್ಲಿ ಅವು ಎಲ್ಲ ಸರ್ಫೇಸ್ನೊಳಗೆ ಪಾಸ್ ಆಗೇ ಬರ್ತಾವೆ. ಈಗ ಗಾಸ್ ಥಿಯರಮ್ ಏನು ಹೇಳ್ತೈತಿ, ಯಾವುದೇ ಆರ್ಬಿಟ್ರರಿ ಶೇಪ್ ಇರಲಿ, ರ್ಯಾಂಡಮ್ ಶೇಪ್ ಇರಲಿ. ಸೊ ರ್ಯಾಂಡಮ್ ಆರ್ಬಿಟ್ರರಿ ಶೇಪ್ ಅಂದ್ರೆ ಅದರ ಕ್ಯೂಬ್ ಬಂತಲ್ಲ, ಯಾವುದೇ ಶೇಪ್ ಇರಲಿ, ರ್ಯಾಂಡಮ್ ಶೇಪ್ ಇರಲಿ, ಅದ್ರ ಒಳಗೆ ಒಂದು ಚಾರ್ಜ್ ಇತ್ತಂದ್ರೆ ಈ ಚಾರ್ಜ್ನಿಂದ ಒಂದ ಸಿಂಗಲ್ ಚಾರ್ಜ್ ಅಂತಲ್ಲ ಮಲ್ಟಿಪಲ್ ಚಾರ್ಜಸ್ ಇದ್ರೂ ನಡೀತೈತಿ. ಇದರಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗೆ ಬಂತು ಅಂತ ಹೇಳಿ ಕ್ವಶನ್ ಕೇಳಿದ್ರೆ ದಟ್ ವಿಲ್ ಬಿ Q divided by epsilon naught. ಗಾಸ್ ಥಿಯರಮ್ ಇದು. ಗಾಸ್ ಥಿಯರಮ್, ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ passing through a closed surface which encloses a charge Q or net charge Q
ಇಸ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳಿ ಕಲಿತೀವಿ ನಾವು. ಸೊ ಅದಕ್ಕೆ ಆಪ್ಷನ್ ಬಿ ಇದು. ಈಗ ಇದೇ ಕ್ವಶನ್ ಒಳಗೆ ಸ್ವಲ್ಪ ಚೇಂಜ್ ಮಾಡಿದ್ರೆ, ಸೊ ಮತ್ತು ಅದರ್ ಟೈಪ್ ಆಫ್ ಕ್ಯೂಬ್ ತೊಗೊಂಡು ಅದರೊಳಗೆ ಒಂದು ಚಾರ್ಜ್ ಕ್ಯೂಬನ್ನು ಸೆಂಟರ್ನೊಳಗೆ ಇಟ್ಟು ಆಲ್ ಸರ್ಫೇಸಸ್ನೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಡ ನಮಗೆ, ಒನ್ ಆಫ್ ದ 6 ಫೇಸಸ್. ಫಸ್ಟ್ ಆಫ್ ಆಲ್ ದೇರ್ ವಿಲ್ ಬಿ 6 ಫೇಸಸ್ ಇನ್ ಅ ಕ್ಯೂಬ್, ಅದು ನಿಮಗೆ ಗೊತ್ತಿರ್ತೈತಿ ಡೆಫಿನೆಟ್ಲಿ. ಸೊ ಅದರೊಳಗೆ ಔಟ್ ಆಫ್ 6 1 ಫೇಸ್ನೊಳಗೆ ಅಷ್ಟೇ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಬರ್ತೈತಿ ಅಂತ ಕೇಳಿದ್ರೆ ಅಂತ ಕೊಡಿ. ಸೊ ಅವಾಗ ಆಪ್ಷನ್ ಆಗ್ತೈತಿ ಆಪ್ಷನ್ ಸಿ, ಕ್ಯೂ ಡಿವೈಡೆಡ್ ಬೈ 6 ಎಪ್ಸಿಲಾನ್ ನಾಟ್. ಬಿಕಾಸ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದಾಗ ಆಲ್ 6 ಫೇಸಸ್ ಅಂತಂದಾಗ ಎಲ್ಲ ಕಡೆ ಹೋಗ್ತಿರ್ತೈತಿ. ಓನ್ಲಿ 1 ಫೇಸ್ ಅಂದರೆ ಇಟ್ ಗೆಟ್ಸ್ ಡಿವೈಡೆಡ್ ಬೈ 6 ಪಾರ್ಟ್ಸ್. ಓಕೆ, ಸೊ ಲೈಕ್ ಸಪೋಸ್ ಈ ಎಲೆಕ್ಟ್ರಿಕ್ ಚಾರ್ಜ್ನಿಂದ 600 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಬರಾಕತ್ತಾವಂದ್ರೆ ಡೆಫಿನೆಟ್ಲಿ ಅವು ಈಚ್ ಫೇಸ್ನಿಂದ 100 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಚ್ ಬರ್ತೈತೆ ಅಂದರೆ 600 ಡಿವೈಡ್ ಬೈ 6. ಸೊ ಇದಕ್ಕೆ ಆಪ್ಷನ್ ಸಿ ಆಗ್ತದೆ. ಅವಾಗ ಆಲ್ ಫೇಸಸ್ ಥ್ರೂ ಆಲ್ ಫೇಸಸ್ ಅಂತ ಕೇಳಿದ್ರೆ ಕ್ಯೂ ಬೈ ಎಪ್ಸಿಲಾನ್ ನಾಟ್, ಓನ್ಲಿ 1 ಫೇಸ್ ಅಂತ ಕೇಳಿದ್ರೆ ಕ್ಯೂ ಬೈ 6 ಎಪ್ಸಿಲಾನ್ ನಾಟ್. ಸೊ ಇದರೊಳಗೆ ಇನ್ನೊಂದಿಷ್ಟು ವೇರಿಯೇಷನ್ಸ್ ಬರ್ತಾವೆ, ಅದನ್ನು ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿಫೋರ್ ವಿ ಕಂಟಿನ್ಯೂ ವಿತ್ ದ ಡಿಸ್ಕಷನ್ಸ್ ಅಬೌಟ್ ಕ್ಯೂಬ್ ಬೇಸ್ಡ್ ಕ್ವಶನ್ಸ್, ನಾವೀಗ ಏನು ಸಾಲ್ವ್ ಮಾಡಾಕತ್ತೀವಲ್ಲ, ನನಗೆ ಒಂದು ಏನು ಹೇಳೋದಿತ್ತಂದ್ರೆ, ಲೈಕ್ ಜಸ್ಟ್ ನಾವು ಸಾಲ್ವ್ ಮಾಡಿದ್ದು ಕ್ವಶನ್ ಒಳಗೆ ಒಂದು ಕ್ಯೂಬ್ ತೊಗೊಂಡೆ. ಸೊ ಅಪ್ರಾಕ್ಸಿಮೇಟ್ಲಿ ಇಲ್ಲೊಂದು ಹಂಗೆ ನಾವು ಒಂದು ಬಾಕ್ಸ್ ತೊಗೊಂಡಿದ್ದೆ. ನೀವು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಿ ಮೇ ಬಿ ಇದನ್ನು. ಏನಂದ್ರೆ ಇದರೊಳಗೆ ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್ ಈ ರೀತಿ ವೆರೈಟಿ ಬರ್ತಾವೆ. ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಈ ಜಸ್ಟ್ ನಾವೇನು ಸಾಲ್ವ್ ಮಾಡಿದ್ವಲ್ಲ ಅದರೊಳಗೆ ಚಾರ್ಜನ್ನು ಆ ಕ್ಯೂಬ್ದು ಬಾಡಿ ಸೆಂಟರ್ನೊಳಗೆ ಪೂರ್ತಿ ಹಿಂಗೆ ಒಳಗೆ ಓಪನ್ ಮಾಡಿ ಇಲ್ಲಿ ಒಳಗೆ ಇಟ್ಟಿರ್ತಾರೆ. ಅವಾಗ ಈ ಎಂಟೈರ್ ಕ್ಯೂಬ್ನಿಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಹೊರಗೆ ಬರ್ತದೆ, ದಟ್ ಈಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ನೆಕ್ಸ್ಟ್ ಅಲ್ಲೇ ಬಾಡಿ ಸೆಂಟರ್ನೊಳಗೆ ಒಳಗೆ ಇಟ್ಟು ಯಾವುದೋ ಒಂದು ಫೇಸ್ನೊಳಗೆ ಎಷ್ಟು ಹೊರಗೆ ಬರ್ತದೆ, ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಗೆಟ್ಸ್ ಡಿವೈಡೆಡ್ ಬೈ 6 ಪಾರ್ಟ್ಸ್. ಅವಾಗ ಕ್ಯೂ ಬೈ 6 ಎಪ್ಸಿಲಾನ್ ನಾಟ್ ಆಗ್ತದೆ. ಇದ್ರ ನೆಕ್ಸ್ಟ್ ಏನು ನಾವೀಗ ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟಿದ್ದಲ್ಲ, ಅಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಈಗ ಲೈಕ್ ಇದು ಒಂದು ಫೇಸ್, ಓಕೆ, ಕ್ಯೂಬ್ದು ಈ ಫೇಸ್ ಸೆಂಟರ್ನೊಳಗೆ ಇಡ್ತಾರೆ, ನಾಟ್ ಇನ್ಸೈಡ್ ದ ಕ್ಯೂಬ್, ಈ ಫೇಸ್ ಸೆಂಟರ್ನೊಳಗೆ, ಫೇಸ್ ಸೆಂಟರ್ನೊಳಗೆ ಇಡ್ತಾರೆ. ಸೊ ಇಲ್ಲಿಟ್ಟಾಗ ಇಲ್ಲೊಂದು ಚಾರ್ಜು, ಫಾರ್ ಎಕ್ಸಾಂಪಲ್, ಸೊ ಇಲ್ಲೊಂದು ಚಾರ್ಜ್ ಇಟ್ಟಾಗ ಈ ಚಾರ್ಜ್ನಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ವಲ್ಪ ನೀವು ಇಮ್ಯಾಜಿನೇಷನ್ ಮಾಡಿದರೆ ಇದರಾಗಿಂದ ಅರ್ಧ ಅಷ್ಟೇ ಈ ಕ್ಯೂಬ್ನೊಳಗೆ ಪಾಸ್ ಆಗ್ತವೆ. ಬಿಕಾಸ್ ಇದು ಇಲ್ಲೇ ಐತಲ್ಲ, ಈ ರಿಮೈನಿಂಗ್ ಹಾಫ್ ವಿಲ್ ಪಾಸ್ ಥ್ರೂ ಅಥವಾ ಇದು ಲೀಕ್ ಔಟ್ಸೈಡ್ ಅಥವಾ ಹೊರಗೆ ಹೋಗ್ಬಿಡ್ತಾವೆ. ಸೊ ಅವಾಗ ಏನು ಮಾಡ್ತಾರೆ, ಇಲ್ಲೇ ಚಾರ್ಜ್ ಇಟ್ಟಾಗ ಈ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬಂತು. ಸೊ ಇದಕ್ಕೊಂದು ಟ್ರಿಕ್ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ಇನ್ನೊಂದು ಏನಂದ್ರೆ ಏನು ಮಾಡ್ತಾರೆ ಗೊತ್ತನ್ರಿ, ಸಮ್ಟೈಮ್ಸ್ ಈ ಕ್ಯೂಬ್ದು ಎಡ್ಜ್ ಇರ್ತಾವಲ್ಲ, ಎಡ್ಜಸ್, ಆ ಎಡ್ಜಸ್ ದ ಸೆಂಟರ್ನೊಳಗೆ ಚಾರ್ಜನ್ನ ಪ್ಲೇಸ್ ಮಾಡ್ತಾರೆ. ಓಕೆ, ದಿಸ್ ವಾಸ್ ಫೇಸ್ ಸೆಂಟರ್, ಇದು ಎಡ್ಜ್ ಸೆಂಟರ್. ನೆಕ್ಸ್ಟ್ ಕಾರ್ನರ್ನೊಳಗೆ ಇಡ್ತಾರೆ ಹಿಂಗೆ. ಸೊ ಇಟ್ಟು ಕ್ವಶನ್ ಏನು ಕೇಳ್ತಾರೆ ಅಂದರೆ, ಫೇಸ್ ಸೆಂಟರ್ನೊಳಗೆ ಇಟ್ಟಿವಿ, ಈ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ. ಎಡ್ಜ್ ಸೆಂಟರ್ನೊಳಗೆ ಇಟ್ಟಿವಿ, ಈ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ. ಸೊ ಈಗ ಫೇಸ್ ಸೆಂಟರ್ ಅಂತ ಅಂದ್ಕೊಂಡ್ರೆ ಇದರಾಗಿಂದ ಹಾಫ್ ಅಷ್ಟು ಒಳಗೆ ಹೋಗ್ತೈತಿ, ಹಾಫ್ ಹೊರಗೆ ಹೋಗ್ತೈತಿ, ಹೌದ್ರಿ. ಹಂಗಾರೆ ಎಡ್ಜ್ ಸೆಂಟರ್ನೊಳಗೆ ಇಟ್ಟರೆ ಇದರೊಳಗೆ ಎಷ್ಟು ಹೋಗ್ತೈತೆ ಈ ಕ್ಯೂಬ್ನೊಳಗೆ. ಬಿಕಾಸ್ ಹಿಂಗೆ ಹೊರಗೆ ಜಾಸ್ತಿ ಹೋಗ್ತಿರ್ತಾವಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇದು ಚಾರ್ಜ್ ಅಂತ ಇಮ್ಯಾಜಿನ್ ಮಾಡಿರಿ, ದಿಸ್ ಒನ್. ಓಕೆ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊರಗೆ ಮ್ಯಾಕ್ಸಿಮಮ್ ಹೋಗ್ತಿರ್ತಾವೆ. ಸೊ ಇದನ್ನು ಐಡೆಂಟಿಫೈ ಮಾಡೋಕೆ ಒಂದು ನಾವು ಟ್ರಿಕ್ ಏನು ಯೂಸ್ ಮಾಡ್ತೀವಿ ಅಂದರೆ, ಇಲ್ಲೇನು ಚಾರ್ಜ್ ಇಟ್ಟಿರ್ತಾರಲ್ಲ, ಅದು ಫೇಸ್ ಸೆಂಟರ್ನಾಗ ಇಟ್ಟಿರಲಿ, ಎಡ್ಜ್ ಸೆಂಟರ್ನಾಗ ಇಟ್ಟಿರಲಿ, ಕಾರ್ನರ್ ಇಟ್ಟಿರಲಿ, ಎಲ್ಲೇ ಚಾರ್ಜ್ ಇಡಲಿ, ಆ ಚಾರ್ಜನ್ನು ಕಂಪ್ಲೀಟ್ಲಿ ಕ್ಲೋಸ್ ಮಾಡೋಕ್ಕೆ ಅದಕ್ಕೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಎನ್ಕ್ಲೋಸ್ಡ್ ಅಂಥೇಳಿ. ಆ ಎನ್ಕ್ಲೋಸ್ ಮಾಡೋಕ್ಕೆ ಬಾಜು ಇದ ಶೇಪ್ ಆ್ಯಂಡ್ ಸೈಜ್ದು ಇನ್ನೊಂದಿಷ್ಟು ಕ್ಯೂಬ್ಸ್ ಯೂಸ್ ಮಾಡ್ತೀವಿ. ಲೈಕ್ ಇದ ಶೇಪ್ ಆ್ಯಂಡ್ ಸೈಜ್ದು ಇನ್ನೊಂದು ಕ್ಯೂಬ್ ನಾನು ಇಲ್ಲಿ ತೊಗೊಂಬಂದು ಇಟ್ಬಿಟ್ರೆ ಈ ಚಾರ್ಜ್ ಕಂಪ್ಲೀಟ್ಲಿ ಕವರ್ ಆಗಿಬಿಡ್ತೈತಿ. ಅದಕ್ಕೇನಾಗ್ತದೆ ಅಂತಂದರೆ, ಅವಾಗ ಆ ಎರಡೂ ಕ್ಯೂಬ್ನೊಳಗೆ ಅರ್ಧ ಅರ್ಧ ಹೋಗ್ತಿರ್ತೈತಿ ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಹಂಗಾರೆ ಎಷ್ಟು ಕ್ಯೂಬ್ಸ್ ಬೇಕಾದವು, 2. ಅದಕ್ಕೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಗೆಟಿಂಗ್ ಡಿವೈಡ್ ಬೈ 2 ಅಂತ. ಸಿಮಿಲರ್ಲಿ, ಏನೋ ಡೈಗ್ರಾಮ್ ಹಾಕಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸಿಮಿಲರ್ಲಿ ಎಡ್ಜ್ ಸೆಂಟರ್ನೊಳಗೆ ನಾನು ಇಲ್ಲಿಟ್ಟರೆ ಐ ವಿಲ್ ಹ್ಯಾವ್ ಟು ಎನ್ಕ್ಲೋಸ್ ದಿಸ್ ಚಾರ್ಜ್ ವಿತ್ 3 more ಕ್ಯೂಬ್ಸ್. ಇದ್ರ ಬಾಜು ಒಂದು ಕ್ಯೂಬ್, ಇದ್ರ ಮುಂದೆ ಇಲ್ಲೊಂದು, ಇದ್ರ ಮುಂದೆ ಇಲ್ಲೊಂದು ಇಟ್ಟರೆ ಕಂಪ್ಲೀಟ್ಲಿ 4 ಕಡೆ ಅದು ಕ್ಲೋಸ್ ಆಗ್ತೈತೆ. ಅವಾಗ ನಮಗೆ 4 ಕ್ಯೂಬ್ ಬೇಕಾಗುತ್ತೆ ಕಂಪ್ಲೀಟ್ಲಿ ಈ ಚಾರ್ಜನ್ನು ಎನ್ಕ್ಲೋಸ್ ಮಾಡೋಕ್ಕೆ.
ಸೊ ಇಲ್ಲಿ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂದರೆ ಅವರು ಎಡ್ ಸೆಂಟರು, ಫೇಸ್ ಸೆಂಟರು, ಕಾರ್ನರ್ ಎಲ್ಲರ ಇರಲಿ, ಆ ಚಾರ್ಜನ್ನ ಕಂಪ್ಲೀಟ್ಲಿ ಎಲ್ಲ ಕಡೆಯಿಂದ ಕವರ್ ಮಾಡೋಕ್ಕೆ, ಎನ್ಕ್ಲೋಸ್ ಮಾಡೋಕ್ಕೆ ಹೌ ಮೆನಿ ಕ್ಯೂಬ್ಸ್ ವಿ ರಿಕ್ವೈರ್, ಆ ನಂಬರನ್ನು ಕ್ಯೂ ಡಿವೈಡೆಡ್ ಬೈ ಅಂಥೇಳಿ ದ್ಯಾಟ್ ಮನಿ ನಂಬರ್ ಎಪ್ಸಿಲಾನ್ ನಾಟ್. ಸೊ ಇಲ್ಲಿ ನಾನು ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಲ್ ಗೆಟ್ ಮೋರ್ ಐಡಿಯಾ ಅಬೌಟ್ ದ್ಯಾಟ್. ಸೊ ಅದರೊಳಗೆ ಈಗ ಫಸ್ಟ್ ಕೇಸ್ ನಾ ಈಗ ಹೇಳ್ದಂಗೆ, ಸೊ ಈ ಕ್ಯೂಬ್ದು ಒಂದು ಫೇಸ್ದ ಸೆಂಟರ್ನೊಳಗೆ, ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲೇ ಓಕೆ, ಒನ್ ಆಫ್ ದ ಫೇಸ್ದ ಸೆಂಟರ್ನೊಳಗೆ ಚಾರ್ಜ್ ಇಲ್ಲೇ. ಆಗಲೇ ಒಂದೆರಡು ನಾವು ಕ್ವಶನ್ ನೋಡಿದ್ವಲ್ಲ, ಅದರೊಳಗೆ ಚಾರ್ಜು ಕ್ಯೂಬ್ದ ಸೆಂಟರ್ನೊಳಗಿತ್ತು, ಬಾಡಿ ಸೆಂಟರ್ನೊಳಗೆ ಕಂಪ್ಲೀಟ್ಲಿ ಒಳಗೆ. ಸೊ ಈಗಿಲ್ಲೇ ಫೇಸ್ದ ಸೆಂಟರ್ನೊಳಗೆ ಇಟ್ಟಾರ. ಸೊ ಈಗ ಅವ್ರೇನು ಕ್ವಶನ್ ಕೇಳ್ತಾರೆ, ಹೌ ಮಚ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಸ್ ಥ್ರೂ ದಿಸ್ ಕ್ಯೂಬ್, ಹೌದಾ? ಸೊ ಈಗ ಏನು ಮಾಡ್ಬೇಕು, ನಾ ಹೇಳ್ದಂಗೆ ಇದನ್ನ, ಈ ಚಾರ್ಜ್ ಏನೈತಲ್ಲ ಸೆಂಟರ್ನೊಳಗೆ ಈ ಫೇಸದ್ದು, ಇದನ್ನ ಕ್ಲೋಸ್ ಮಾಡಕ್ಕೆ, ಎಲ್ಲ ಕಡೆಯಿಂದ ಕಂಪ್ಲೀಟ್ಲಿ ಕ್ಲೋಸ್ ಮಾಡಕ್ಕೆ ಎಷ್ಟು ಕ್ಯೂಬ್ಸ್ ಬೇಕಾಗ್ತಾವೆ ಅಂತ ನೋಡ್ಬೇಕು. ಸೊ ಈಗ ಡೆಫಿನೆಟ್ಲಿ ಇಫ್ ಐ ಪ್ಲೇಸ್ ಒನ್ ಮೋರ್ ಕ್ಯೂಬ್ ಹಿಯರ್, ಅದ್ರ ಬಾಜು ಏನಾಗ್ತದೆ ಗೊತ್ತೇನೆ, ಹಿಂಗೆ ಇದು ಕ್ಲೋಸ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಇವೆರಡು ಕ್ಯೂಬ್ ಸೇಮ್ ಸೈಜ್ ಅದಾವ ಅಂತ ಅನ್ಕೋರಿ. ಸೇಮ್ ಸೈಜ್ ಇಲ್ಲ ಅಂದ್ರೂ ನಮ್ದು ಅಟ್ಲೀಸ್ಟ್ ಹೈಟ್ ಸೇಮ್ ಇದ್ರೆ ಸಾಕು. ಸೊ ಇದು ಕಂಪ್ಲೀಟ್ಲಿ ಕ್ಲೋಸ್. ಇದು ಕ್ಲೋಸ್ ಮಾಡಕ್ಕೆ ಎಷ್ಟು ಕ್ಯೂಬ್ಸ್ ಬೇಕಾದವು ಅಂದ್ರೆ ಡೆಫಿನೆಟ್ಲಿ ವೆರಿ ಕ್ಲಿಯರ್ಲಿ 2 ಕ್ಯೂಬ್ಸ್ ಬಂದು. ಈಗ ಬೇರೆ ಕಡೆ ಎಲ್ಲಿಂದ ಲೀಕ್ ಆಗಂಗಿಲ್ಲ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಚಾರ್ಜ್ ಇಲ್ಲಿದ್ದಾಗ ಐದರ್ದು ಎಲೆಕ್ಟ್ರಿಕ್, ಈಗ ನಾ ಅಂತೀನಿ ಇದಕ್ಕೆ ಕ್ಯೂಬ್ 1, ಇದಕ್ಕೆ ಅಂತೀನಿ ಕ್ಯೂಬ್ 2. ಅವ್ರು ಕ್ವಶನ್ ಒಳಗೆ ಕೊಟ್ಟಿದ್ದು ಕ್ಯೂಬ್ 1 ಅಷ್ಟೇ, ನಾವು ಇಮ್ಯಾಜಿನರಿ ಒಂದು ಕ್ಯೂಬ್ 2 ಅನ್ನು ಡ್ರಾ ಮಾಡ್ಕೊಂಡ್ವಿ. ಸೊ ಈಗಿಲ್ಲ ಇದರೊಳಗೆ ಆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗೆ 50% ಕ್ಯೂಬ್ 1 ಒಳಗೆ ಪಾಸ್ ಆಗಿ ಬರ್ತಿರ್ತೈತಿ, 50% ಕ್ಯೂಬ್ 2 ಒಳಗೆ ಪಾಸ್ ಆಗಿ ಬರ್ತಿರ್ತದೆ. ಬೇರೆ ಕಡೆ ಎಲ್ಲಿಂದು ಲೀಕ್ ಆಗಂಗಿಲ್ಲ. ಈಗ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಮಿಂಗ್ ಫ್ರಮ್ ದಿಸ್ ಚಾರ್ಜ್, ದೇ ಐದರ್ ಹ್ಯಾವ್ ಟು ಕಮ್ ಫ್ರಮ್ ದ ಫಸ್ಟ್ ಕ್ಯೂಬ್ ಆರ್ ದ ಸೆಕೆಂಡ್ ಕ್ಯೂಬ್. ಸೊ ಟೋಟಲ್ ಈ ಚಾರ್ಜ್ನಿಂದ ಬರುವಂಥ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಗಾಸ್ ಥಿಯರಮ್ ಪ್ರಕಾರ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ಕ್ವಶನ್ ಒಳಗೆ ಅವ್ರು ಏನು ಕೇಳ್ತಾರೆ ಗೊತ್ತನ, ಯಾವ ಫಸ್ಟಿಗೆ ಒಂದು ಡ್ರಾ ಮಾಡಿದ್ನಲ್ಲ, ಯಾವ ಕ್ಯೂಬ್ ನಾವು ಡ್ರಾ ಮಾಡಿದ್ವಿ ಇನಿಷಿಯಲಿ, ಅದರೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ. ಸೊ ಆಬ್ವಿಯಸ್ಲಿ ಇಲ್ಲೇ 50% ಬರ್ತೈತಿ. ಸೊ 50% ಅಂದ್ರೆ ಹಾಫ್ ಆಗುತ್ತೆ. ಸೊ ಇಲ್ಲಿ ಕ್ಯೂ ಬೈ 2 ಎಪ್ಸಿಲಾನ್ ನಾಟ್ ಆಗುತ್ತೆ. ಆಗಲೇ ನಾನು ಫಸ್ಟಿಗೆ ಏನೊಂದು ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ, ಅದರೊಳಗೆ ಆನ್ಸರ್ ಇತ್ತು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಟು ಎಂಟೈರ್ ಕ್ಯೂಬ್ ಅಂತ ಕೇಳಿದಾಗ. ಆ್ಯಂಡ್ ಓನ್ಲಿ ಒನ್ ಫೇಸ್ ಅಂತ ಕೇಳಿದಾಗ ಇಟ್ ಬಿಕಮ್ಸ್ ಕ್ಯೂ ಬೈ 6 ಎಪ್ಸಿಲಾನ್ ನಾಟ್. ಒಂದು ಕ್ಯೂಬದ್ದು ಒಂದು ಫೇಸ್ ಸೆಂಟರ್ನೊಳಗಿಟ್ಟು ಆ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ ಅಂತ ಕೇಳಿ, ದಟ್ ಇಸ್ ದ ಥರ್ಡ್ ಕೇಸ್, ದಟ್ ಈಸ್ ಕ್ಯೂ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ಈಗ ನೆಕ್ಸ್ಟ್ ಕೇಸ್ ನೋಡೋಣ. ಸೊ ಈ ಕೇಸ್ನೊಳಗೆ ದ ಚಾರ್ಜ್ ಇಸ್ ಪ್ಲೇಸ್ಡ್ ಅಟ್ ಸೆಂಟರ್ ಆಫ್ ಅನ್ ಎಡ್ಜ್. ಸೊ ಈ ಎಡ್ಜ್ ಸೆಂಟರ್ನೊಳಗೆ ಇಲ್ಲಿಟ್ಟಾಗ ಅವ್ರು ಏನು ಕೇಳ್ತಾರೆ, ಇದು ನಮ್ಮದು ಕ್ಯೂಬ್ ನಂಬರ್ 1. ಅವ್ರು ಕೊಟ್ಟಿದ್ದು ಒಂದು ಕ್ಯೂಬ ಇರ್ತೈತಿ, ನಾವು ಇಮ್ಯಾಜಿನೇಷನ್ ಮಾಡ್ತೀವಿ. ಸೊ ಈ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ. ಸೊ ಟು ಕಂಪ್ಲೀಟ್ಲಿ ಕ್ಲೋಸ್ ದಿಸ್ ಚಾರ್ಜ್ ಎಲ್ಲ ಕಡೆಯಿಂದ ವಿ ವಿಲ್ ನೀಡ್ ಲೈಕ್ ಅಪ್ರಾಕ್ಸಿಮೇಟ್ಲಿ ಇಲ್ಲೊಂದು ಕ್ಯೂಬ್ನ ಡ್ರಾ ಮಾಡ್ಕೊತಾನೆ. ಸೊ ಈಗೇನಾತಂದ್ರೆ ಸೆಕೆಂಡ್ ಕ್ಯೂಬ್ನ ಡ್ರಾ ಮಾಡಿದೆ. ಈಗ ಈ ಚಾರ್ಜ್ ದಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವೆರಡ ಕ್ಯೂಬ್ನೊಳಗೆ ಅಷ್ಟೇ ಬರ್ತವೆ, ಹೊರಗೂ ಲೀಕ್ ಆಗ್ತಾವ್ರಿ. ಈಗ ಹೊರಗೂ ಲೀಕ್ ಆಗ್ತಾವೆ ಬಿಕಾಸ್ ಅಪ್ಪರ್ ಪೋರ್ಷನ್ ಒಳಗೆ ಸೈಡ್ಗೆ ಅಷ್ಟೇ ಆತೀಗ, ಹೌದಾ? ಅಪ್ಪರ್ ಪೋರ್ಷನ್ ಖಾಲಿ ಐತಿ. ಆಗಲೇ ಇಲ್ಲಿತ್ತು ಸೆಂಟರ್ನೊಳಗೆ. ಇಲ್ಲಿದ್ದಾಗ ಸೆಕೆಂಡ್ ಕ್ಯೂಬ್ ಹಾಕ್ಬಿಟ್ರೆ ಸಾಕು, ಇಟ್ ವಿಲ್ ಬಿ ಎನ್ಕ್ಲೋಸ್ ಕಂಪ್ಲೀಟ್ಲಿ. ಸೊ ಈಗ ಎನ್ಕ್ಲೋಸ್ ಆಗಂಗಿಲ್ಲ. ಸೊ ಅದಕ್ಕೆ ಇದ್ರ ಎಡ್ಜ್ನೊಳಗೆ ಇದನ್ನು ಕ್ಲೋಸ್ ಮಾಡೋಕೆ ವಿ ವಿಲ್ ನೀಡ್ 2 more ಕ್ಯೂಬ್ಸ್ ಈ ರೀತಿ. ಓಕೆ, ಇದು ಹೋಪ್ಫುಲಿ ಕರೆಕ್ಟ್ ಕಾಣಿಸೋದೈತೆ ನಿಮ್ಗೆ ಅಂತ ಅನ್ಕೊಂಡು ನಾನು. ಸೊ ಈಗ 4 ಕ್ಯೂಬ್ಸ್ ನಾವು ಹಿಂಗೆ ಹಾಕಿದ್ರೆ ಕ್ಯೂಬ್ ನಂಬರ್ 3 ಆ್ಯಂಡ್ ದಿಸ್ ಇಸ್ 4. ನೌ ದಿಸ್ ಚಾರ್ಜ್ ಈಸ್ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್. ಸೊ ಎಷ್ಟು ಕ್ಯೂಬ್ಸ್ ಬೇಕಾದ ನಮಗೆ? 4 ಕ್ಯೂಬ್ಸ್. ಆ 4 ಕ್ಯೂಬ್ನೊಳಗೆ ನಮ್ದು ಕ್ವಶನ್ ಒಳಗೆ ಕೊಟ್ಟಿದ್ದು ಇದು ಮೇನ್ ಕ್ಯೂಬ್. ಈಗ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತದೆ ಕ್ಯೂ ಬೈ ಎಪ್ಸಿಲಾನ್ ನಾಟ್, ವಿಚ್ ಇಸ್ ಗೆಟಿಂಗ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಸೊ ಆ 4 ಪಾರ್ಟ್ಸ್ನೊಳಗೆ ಅಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ನೊಳಗೆ 4 ಪಾರ್ಟ್ಸ್ ಡಿವೈಡ್ ಆಗಿ ಓನ್ಲಿ 1 part ಔಟ್ ಆಫ್ ದ 4 ಕಮ್ಸ್ ಥ್ರೂ ಅವರ್ ಮೇನ್ ಕ್ಯೂಬ್ 1. ಸೊ ಆನ್ಸರ್ ಇಸ್ ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಈ ರೀತಿ ಕೊಟ್ಟಾಗ ಅಟ್ ದ ಸೆಂಟರ್ ಆಫ್ ಅನ್ ಎಡ್ಜ್ ಕೊಟ್ಟಾಗ. ಸೊ ನೆಕ್ಸ್ಟ್ ಟೈಪ್ ಯಾವುದು ಅಂತ ಹೇಳಿ ನೋಡೋಣ. ಅಟ್ ದ ಕಾರ್ನರ್ ಆಫ್ ಅ ಕ್ಯೂಬ್ ಇಟ್ಟಾಗ ಲಾಸ್ಟ್ ಇಯರ್ ದಟ್ ಈಸ್ 2020 ಒಳಗೆ ಇದು ಟೈಪ್ ಆಫ್ ಒಂದು ಕ್ವಶನ್ ಕೇಳ್ತಾರೆ. ಎಕ್ಸಾಕ್ಟ್ಲಿ ಹಿಂಗಲ್ಲ, ಅದು ಯಾವ ಟೈಪ್ ಇತ್ತು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಕ್ವಶನ್ ಏನು ಕೇಳ್ತಾರೆ ಅಂದರೆ, ಕಾರ್ನರ್ ಆಫ್ ದ ಕ್ಯೂಬ್ ಇಟ್ಟು
ಈಗ ಇದು ನಮ್ಮದು ಫಸ್ಟ್ ಕ್ಯೂಬ್. ಓಕೆ, ಸೊ ನಾವು ಟೋಟಲಿ ಎಷ್ಟು ಕ್ಯೂಬ್ಸ್ ಬೇಕಾಗ್ತಾವೆ ಇದನ್ನು ಕಂಪ್ಲೀಟ್ಲಿ ಕ್ಲೋಸ್ ಮಾಡೋಕ್ಕೆ ಅನ್ನೋದನ್ನು ನೋಡ್ಬೇಕಂದ್ರೆ ಎನ್ಕ್ಲೋಸ್ಡ್ ಸರ್ಫೇಸ್ ಮಾಡೋಕ್ಕೆ ಎಷ್ಟು ಕ್ಯೂಬ್ಸ್ ಬೇಕಾಗ್ತಾವೆ. ಆಗಲಿ ನಾವು ಫೇಸ್ ಸೆಂಟರ್ ನೋಡಿದ್ವಿ, 2 ಕ್ಯೂಬ್ ಬೇಕಾದ. ಸೆಂಟರ್ ಆಫ್ ದ ಎಡ್ಜ್ ನೋಡಕ್ಕೆ 4 ಬೇಕಾದ. ಈ ಸರ್ತಿ ನೋಡೋಣ. ಸೊ ಈ ರೀತಿ ನಾನು ಇಲ್ಲೊಂದು ಕ್ಯೂಬ್ ಡ್ರಾ ಮಾಡ್ಕೊತೀನಿ. ಪರ್ಟಿಕ್ಯುಲರ್ಲಿ ಈ ಡಯಾಗ್ರಾಮ್ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ ಟು ಇಮ್ಯಾಜಿನ್ ಆ್ಯಂಡ್ ಡ್ರಾ. ಸೊ ಇದು ಸೆಕೆಂಡ್ ಕ್ಯೂಬ್. ನೆಕ್ಸ್ಟ್ ಇದು ಕಂಪ್ಲೀಟ್ಲಿ ಕ್ಲೋಸ್ ಆಗಿಲ್ಲ ಬಿಕಾಸ್ ಇಟ್ ಈಸ್ ಎಕ್ಸ್ಪೋಸ್ಡ್ ಆನ್ ದ ಟಾಪ್ ಆ್ಯಂಡ್ ಆಲ್ಸೋ ಎಕ್ಸ್ಪೋಸ್ಡ್ ಇನ್ ದ ಫ್ರಂಟ್. ನೀವು ಈ ಚಾರ್ಜ್ ಏನು ನಾ ಹಿಂಗೆ ಡಾಟ್ ಡ್ರಾ ಮಾಡಿದ್ನಲ್ಲ, ಬೇಕಾದ್ರೆ ಒಂದು ದೊಡ್ಡ ಈ ರೀತಿ ಚಾರ್ಜ್ ಅಂತ ಇಲ್ಲೈತೆ ಅಂತ ನೀವು ಅನ್ಕೊಂಡ್ಬಿಟ್ರೆ, ಸೊ ಅದನ್ನೆಲ್ಲ ಕಡೆಯಿಂದ ನಾವು ಕವರ್ ಮಾಡ್ಬೇಕೀಗ. ಸೊ ಈಗ ಇಲ್ಲಷ್ಟು ಕೆಳಗಷ್ಟು ನಾವು ಹಿಂಗೆ 2 ಕ್ಯೂಬ್ ಡ್ರಾ ಮಾಡಿ, ಹೌದಾ, ಈ ರೀತಿ ಈ ಕಡೆ ಒಂದು ಈ ಕಡೆ ಒಂದು. ಸೊ ಇದು ಮ್ಯಾಲೆ ಎಕ್ಸ್ಪೋಸ್ ಆಗೈತಿ, ಇನ್ನು ಫ್ರಂಟು ಎಕ್ಸ್ಪೋಸ್ ಆಗಿರ್ತೈತಿ ಇಲ್ಲಿ ಮುಂದೂ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಇದ್ರ ಟಾಪ್ಗನ್ನ ಕ್ಲೋಸ್ ಮಾಡೋಣಂತ. ಸೊ ಇಲ್ಲೊಂದು ಕ್ಯೂಬ್, ನೆಕ್ಸ್ಟ್ ಫಾಲೋಡ್ ಬೈ 1 ಮೋರ್. ಓಕೆ, ಸೊ ಇದು ನಮ್ಮದು ಸೆಕೆಂಡ್ ಕ್ಯೂಬ್ ಇತ್ತು. ದಟ್ ಅಸ್ ಸೇ ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಫೋರ್ತ್ ಕ್ಯೂಬ್. ಈಗ ಕಂಪ್ಲೀಟ್ಲಿ ಅದು ಕವರ್ ಆಗಿಲ್ಲ ಇನ್ನೂ. ಈ ಕಡೆ ಇಲ್ಲೇ ಫ್ರಂಟ್ ಪೋರ್ಷನ್ ಒಳಗೆ ಇನ್ನೂ ಅದು ಎಕ್ಸ್ಪೋಸ್ಡ್ ಐತೆ. ನಾನು ಇಲ್ಲಿ ಡ್ರಾ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂಥೇಳಿ. ಸೊ ಕಂಪ್ಲೀಟ್ಲಿ ಇದನ್ನು ಕ್ಲೋಸ್ ಮಾಡೋದಾದರೆ I'm trying my level best to draw this properly. So actually ಇಲ್ಲೊಂದು 2 ಕ್ಯೂಬ್ ನಾನು ಡ್ರಾ ಮಾಡಿದೆ ಈಗ. ಸೊ 1 2 3 4 ಅಂತ ನಾವು ಮಾರ್ಕ್ ಮಾಡಿವಿ ಅಂದರೆ 5 and 6. ಸೊ ಇದ್ರ ಮುಂದೆ ಇದ್ರ ಮ್ಯಾಲೆ ಇಲ್ಲೊಂದು. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಆ್ಯಕ್ಚುಲಿ ಟು ನಿಮಗೂ ಅದನ್ನು ಅಬ್ಸರ್ವ್ ಮಾಡೋಕ್ಕೆ. ಸೊ 5 and 6 ಇಲ್ಲಿ ಮ್ಯಾಲೆ ಇಲ್ಲೊಂದು 7th ಕ್ಯೂಬ್ ಆ್ಯಂಡ್ ಹಿಯರ್ ಈಸ್ ದ 8th ಕ್ಯೂಬ್. ಹೋಪ್ಫುಲಿ ಒಂದು ಲೆವೆಲಿಗೆ ಇದು ನಿಮ್ಗೆ ಅರ್ಥ ಆಗೋಂಗೆ ನಾನು ಟ್ರೈ ಮಾಡೀನಿ ಅಂತ ಅಂದ್ಕೊಂಡಿನಿ. ಸೊ ಟೋಟಲಿ 8 ಕ್ಯೂಬ್ಸ್ ನಮಗೆ ಬೇಕಾಗುತ್ತೆ ಕಂಪ್ಲೀಟ್ಲಿ ಟು ಕ್ಲೋಸ್ ದ್ಯಾಟ್. ಸೊ ಔಟ್ ಆಫ್ 8 ಕ್ಯೂಬ್ಸ್ ನಮ್ಮದು ಮೇನ್ ಕ್ಯೂಬ್ ಏನೈತಲ್ಲ, ದ ಫಸ್ಟ್ ಒನ್, ಅದರೊಳಗೆ ಅಷ್ಟೇ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಬರ್ತೈತಿ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಗೆಟ್ ಡಿವೈಡೆಡ್ ಬೈ 8 ಪಾರ್ಟ್ಸ್. ಈ ರೀತಿ ಕ್ವಶನ್ ಕೇಳಿದಾಗ ದ ಆನ್ಸರ್ ಬಿಕಮ್ಸ್ ಕ್ಯೂ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್. ಓಕೆ, ಈ ರೀತಿ ಬೇರೆ ಬೇರೆ ಸ್ಟೇಟ್ಸ್ನೊಳಗೆ ಬೇರೆ ಬೇರೆ ಟೈಮ್ನೊಳಗೆ ಈ ರೀತಿ ಕ್ವಶನ್ಸ್ ಕೇಳ್ಯಾರ. ಸೊ ನೆಕ್ಸ್ಟ್ ಈಗ ಕರ್ನಾಟಕ CET 2020 ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಯಾವ ಟೈಪ್ ಕೇಳಿದ್ರು ಅಂತ ಹೇಳಿ ನೋಡೋಣ. ಸೊ ದಿಸ್ ಈಸ್ ದಟ್ ಕ್ವಶನ್ ಐ ವಾಸ್ ಟಾಕಿಂಗ್ ಅಬೌಟ್. ಕರ್ನಾಟಕ CET 2020 ಒಳಗೆ ಆ ಪೀರಿಯಡ್. ಸೊ ಇಲ್ಲಿ ತನಕ ನಿಮ್ಗೆ ಕ್ಯೂಬ್ ಬೇಸ್ಡ್ ಇನ್ ವೆರೈಟಿ ಹೇಳಿದ್ನಲ್ಲ, ಒಂದು ಆ ಫೇಸ್ ಸೆಂಟರ್ನೊಳಗೆ ಅಥವಾ ಎಡ್ಜ್ ಸೆಂಟರ್ನೊಳಗೆ ಅಥವಾ ಕಾರ್ನರ್ನೊಳಗೆ ಕೊಟ್ಟಿರ್ತಾರಲ್ಲ, ಅವು ಇಷ್ಟು ನಿಮ್ಗೆ ಅರ್ಥ ಆಗಿದ್ವು ಅಂದ್ರೆ ಈ ಕ್ವಶನ್ ಸಾಲ್ವ್ ಮಾಡಬಹುದು ಅಂತೇನಿಲ್ಲ. ಓಕೆ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಐತೆ. ಇದಕ್ಕೊಂದು ಟೈಪ್ ಆಫ್ ಡಿಫ್ರೆಂಟ್ ಥಿಂಕಿಂಗ್ ಬೇಕು. ಜಸ್ಟ್ ಟ್ರೈ ಮಾಡಿರಿ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸಾಲ್ವ್ ಮಾಡ್ಬೋದು. ಇದಕ್ಕೊಂದೇನೋ ನಿಮಗೆ ಬೇರೆ ಕನ್ಸೆಪ್ಟು ಗೊತ್ತಿರಬೇಕು ಅಥವಾ ಒಂದಿನೋ ಫಾರ್ಮುಲಾ ಗೊತ್ತಿರಬೇಕು ಅಂತ ಏನಿಲ್ಲ. ಓಕೆ, ದ ಕ್ವಶನ್ ಈಸ್ ಅ ಪಾಯಿಂಟ್ ಚಾರ್ಜ್ ಕ್ಯೂ ಈಸ್ ಪ್ಲೇಸ್ಡ್ ಆಟ್ ಕಾರ್ನರ್ ಆಫ್ ಅ ಕ್ಯೂಬ್ of side A as shown in the figure. What is electric flux? Generally ಈ ಟೈಪ್ ಆಫ್ ಕ್ವಶನ್ ಕೊಟ್ಟಾಗ ಅವರು ಇಲ್ಲೇ ಚಾರ್ಜ್ ಐತೆ ಅಂತ ಹೇಳಿದಾರೆ ಅಂತ ಕೊಟ್ಟು, ಈಗ ಲೈಕ್ ಪಾಯಿಂಟ್ A ಒಳಗೆ ಚಾರ್ಜ್ ಕ್ಯೂ ಅಂತೇನು ಇಟ್ಟಾರಲ್ಲ, ಸೊ ಅದರಿಂದ ಈ ಎಂಟೈರ್ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ ಅಂತ ಹೇಳಿ ಜನರಲಿ ಕ್ವಶನ್ ಕೇಳ್ತಾರೆ. ಹಂಗೆ ಕ್ವಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ನಾವು ಡಿಸ್ಕಸ್ ಮಾಡಿವಾಗಲೇ ಅಟ್ ದ ಕಾರ್ನರ್ ಒಂದು ಚಾರ್ಜ್ ಇಟ್ಟಾಗ ಎಷ್ಟು ಬರ್ಬೇಕು ಹೇಳ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯೂ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಬರ್ಬೇಕು, ಹೌದಾ. ಸೊ ಬಟ್ ಈ ಕ್ವಶನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಐತಿ. ಯು ಕ್ಯಾನ್ ಸಿ ದಟ್ ಆಪ್ಷನ್ಸ್ನೊಳಗೆ ಕ್ಯೂ ಡಿವೈಡ್ ಬೈ 8 ಎಪ್ಸಿಲಾನ್ ನಾಟ್ ಇಲ್ಲೇ ಇಲ್ಲ. ಓಕೆ, ಸೊ ಹಂಗೆ ಒಂದು ಸರ್ತಿ ಟ್ರೈ ಮಾಡಿರಿ. ಅವ್ರ ಕ್ವಶನ್ ಏನು ಕೇಳ್ಯಾರ, ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಫೇಸ್ ABCD. ಎಂಟೈರ್ ಕ್ಯೂಬ್ನೊಳಗೆ ಕೇಳಿಲ್ಲ ಅವರು. ಚಾರ್ಜ್ ಇಲ್ಲಿದ್ರೆ ಪಾಯಿಂಟ್ A ಒಳಗೆ ಚಾರ್ಜ್ ಇದ್ರೆ ಇಲ್ಲೇನು ABCD ಏರಿಯಾ ಐತೆ ನೋಡ್ರಿ, ದಿಸ್ ಒನ್ ಟಾಪ್ ಸರ್ಫೇಸ್ ಐತಲ್ಲ, ಈ ABCD ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗಿ ಬರ್ತೈತಿ ಅನ್ನೋದು ಕ್ವಶನ್ ಕೇಳ್ಯಾರ. Q by 6 epsilon naught, Q by 72 epsilon naught, 0, Q by 24
ಎಪ್ಸಿಲಾನ್ ನಾಟ್. ಓಕೆ, ಇದನ್ನು ಟ್ರೈ ಮಾಡಿರಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ, 0. ಏನು 0? ಯಾಕೆ 0 ಅಂದರೆ, ಲೆಟ್ ಅಸ್ ಕನ್ಸಿಡರ್ ದಟ್ ದಿಸ್ ಚಾರ್ಜ್ ಇಸ್ ಪಾಸಿಟಿವ್. ಸೊ ಪಾಸಿಟಿವ್ ಚಾರ್ಜ್ ಇದ್ದು ABCD ಅಂತ ಏನು ಸರ್ಫೇಸ್ ಹೇಳ್ಯಾರವ್ರು ಇಲ್ಲಿ, ಟಾಪ್ ಸರ್ಫೇಸ್, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇದು ಪಾಯಿಂಟ್ ಎ ಒಳಗಿರೋದ್ರಿಂದ ಈ ಚಾರ್ಜ್ ಈ ABCD ಒಳಗೆ ಈ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ABCD ಸರ್ಫೇಸ್ ಅಷ್ಟೇ ನಾವು ಕನ್ಸಿಡರ್ ಮಾಡಿದರೆ ಆ ಸರ್ಫೇಸಿಗೆ ಪ್ಯಾರಲಲ್ ಆಗಿ ಪಾಸ್ ಆಗ್ತಾವೆ. ಆ ABCD ಸರ್ಫೇಸಿಗೆ ನೋಡ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಹೆಂಗೆ, ಈ ಲೈಕ್ ಒಂದು ಹಿಂಗೆ ಸರ್ಫೇಸ್ ಇತ್ತಂದ್ರೆ ಅದ್ರದ್ದು ಪಾರ್ ಬರ್ಬೇಕು. ಹಿಂಗೆ ಇವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಶುಡ್ ಪಾಸ್ ಥ್ರೂ, ಕಟ್ ಥ್ರೂ ದ ಸರ್ಫೇಸ್. But for ABCD, the electric field lines which are coming from the charge plus Q are not passing through the surface. They are passing such that they are parallel to the surface. So in that case, parallel ಅಂತಂದ್ರೆ ನಾವು ಆ ಸರ್ಫೇಸ್ ಒಳಗವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊಂಟಾವ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಸೊ ದೇರ್ ಫೋರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹಿಯರ್ ಬಿಕಮ್ಸ್ 0. ಆರ್ ಎಲ್ಸ್ ನೀವು ಇನ್ನೊಂದು ರೀತಿನೂ ಇದನ್ನು ಅಪ್ಲೈ ಮಾಡಬಹುದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಿರ್ತಾವೆ, ದಿಸ್ ಇಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅನ್ಕೊಂಡ್ರೆ ಈ ಏರಿಯಾ ABCDಗೆ ಏರಿಯಾ ವೆಕ್ಟರ್ ಅಂತೇಳಿ ನೀವು ಒಂದು ನಾರ್ಮಲ್ ಡ್ರಾ ಮಾಡಿದರೆ ಆಂಗಲ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ದಿಸ್ ಏರಿಯಾ ವೆಕ್ಟರ್ ಬಿಕಮ್ಸ್ 90 ಡಿಗ್ರಿ. ಅಲ್ಲಿ ನೀವು ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ EA cos ಥೀಟಾ ಹಚ್ಚಿದ್ರೆ cos 90 ಈಸ್ 0 ಆಗಿ ಎಲೆಕ್ಟ್ರಿಕ್ ಫ್ಲಕ್ಸ್ 0 ಆಗ್ತದೆ. ಆ ರೀತಿನೂ ಸಾಲ್ವ್ ಮಾಡ್ಬೋದು. ಸೊ ದಿಸ್ ಈಸ್ ರೀಸೆಂಟ್ಲಿ ಅಪಿಯರ್ಡ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ ಹಂಗಾರೆ ನಾವು. Okay, the next question again based on electric flux. 5-point charges plus 1 by pi plus 2 by pi plus 3 by pi plus 4 by pi and minus 5 by pi all are in nanocoulomb are located inside a pyramid. Pyramid nolaga ivella charges ittara, multiple charges. The total electric flux through the surface is ಟೋಟಲ್ ಆ ಎಂಟೈರ್ ಪಿರಮಿಡ್ ನಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗೆ ಬರ್ತದೆ ಈಸ್ ಡ್ಯಾಶ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಅದ್ರದ್ದು SI ಯೂನಿಟ್ ಅದು. ಆಪ್ಷನ್ಸ್ 180, 90, 55 ಆ್ಯಂಡ್ 5 ಕೊಟ್ಟರೆ ಟ್ರೈ ಮಾಡಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಆ ಪಿರಮಿಡ್ನಿಂದ ಎಷ್ಟು ಬರ್ತದೆ ಅಂತ ಕೇಳ್ಯಾರ. ನೋಡೋಣಂತ ಏನೋ ಆನ್ಸರ್ ಬರ್ಬೇಕು. ಓಕೆ, ಈ ಕ್ವಶನಿಗೆ ಆನ್ಸರ್ ಆಪ್ಷನ್ ಎ ಬರಬೇಕು, 180 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಓಕೆ, ಸ್ವಲ್ಪ ನೀವು ಆಪ್ಷನ್ಸ್ ಅಬ್ಸರ್ವ್ ಮಾಡಿದರೆ ಇಲ್ಲಿ ಆ್ಯಕ್ಚುಲಿ ನಾನು ಆಪ್ಷನ್ಸ್ ರೈಟ್ ನಾವು ರಬ್ ಮಾಡೀನಿ. ಆಪ್ಷನ್ಸ್ನೊಳಗೆ ಪೈ ಇಲ್ಲ. ಇಲ್ಲಿ ಈ ವ್ಯಾಲ್ಯೂಸ್ನೊಳಗೆ ಏನು ಪೈ ಐತಲ್ಲ ದಟ್ ಹ್ಯಾಸ್ ನಾಟ್ ಕ್ಯಾರಿಡ್ ಓವರ್ ಟು ದ ಆಪ್ಷನ್ಸ್. ಆಪ್ಷನ್ಸ್ನೊಳಗೆ ವ್ಯಾಲ್ಯೂಸ್ ಬರೀನ ಅದಾವೆ, ಲೈಕ್ ನಂಬರ್ಸ್ ಅದಾವೆ 180, 90, 55 ಆ್ಯಂಡ್ 5. ಸೊ ಅಂದ ತಕ್ಷಣ ಪೈ ಜಗದಾಗ ನಾವು 22/7 3.942 ಹಂಗೆ ಹಾಕಬೇಕು ಅಂತ ವಿಚಾರ ಬರಬಹುದತ್ತ, ನೀವು ಹಂಗೆ ಟ್ರೈ ಮಾಡಿರಬಹುದು. ಸೊ ಆ್ಯಕ್ಚುಲಿ ಇದು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಕೇಳಾರಲ್ರಿ ಈಗ ಅವರು, ಆ್ಯಂಡ್ ದ ಶೇಪ್ ಆಫ್ ದ ಸರ್ಫೇಸ್ ಏನು ಕೊಟ್ರಲ್ಲ ದಟ್ ಈಸ್ ಪಿರಾಮಿಡ್ ಅಂತ ಹೇಳ್ಯಾರ ಅವ್ರು. ಒಂದು ನಿಮ್ಗೆ ನೆನಪಿದ್ರೆ ಗಾಸ್ ಥಿಯರಮ್ ನಾವು ಅಪ್ಲೈ ಮಾಡ್ಬೇಕಾರೆ ಆರ್ಬಿಟ್ರರಿ ಶೇಪ್ ಯಾವುದರ ಶೇಪ್ ಇದ್ರೂ ನಡೀತೈತಿ, ಡಸ್ ನಾಟ್ ಮ್ಯಾಟರ್. ಸೊ ಅವ ಏನು ಹೇಳ್ತಾನೆ, ಎಷ್ಟು ಚಾರ್ಜ್ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಆಗಿರ್ತೈತಿ ದ್ಯಾಟ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ದಟ್ ಮೀನ್ಸ್ ವಿ ಕ್ಯಾನ್ ರೈಟ್ ದಿಸ್ ಆಸ್ 1 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು, ಓಕೆ, ಈ ಬ್ರಾಕೆಟ್ನೊಳಗೆ ನಾನು ಕ್ಯೂ ನೆಟ್ ಮಾಡ್ತೀನಿ, ಎಲ್ಲ ಚಾರ್ಜನ್ನು ಆ್ಯಡ್ ಮಾಡ್ತೀನಿ, ನೆಟ್ ಚಾರ್ಜ್. ಸೊ ನೆಟ್ ಚಾರ್ಜ್ ನೀವೆಲ್ಲ ಆ್ಯಡ್ ಮಾಡಿದರೆ ಯು ಕ್ಯಾನ್ ಸಿ ದ್ಯಾಟ್ LCM ಟರ್ನ್ಸ್ ಔಟ್ ಟು ಬಿ ಪೈ. ಮ್ಯಾಲೆ ನಾವು ಆ್ಯಡ್ ಮಾಡ್ಕೊಂತ ಹೋದ್ರೆ 1+ ಇವಿಷ್ಟು ಆ್ಯಡ್ ಆಗ್ತಾವೆ, 1 + 2 is 3, 6 and 10, ಇದೊಂದು -5 ಆಗ್ತೈತೆ. ಸೊ 5 by pi ಉಳಿತು. ಸೊ 5 by pi ಇಂಟು 10⁻⁻9 ವಿಚ್ ಇಸ್ ನಾನೋ ಕೂಲಮ್, ಅದನ್ನು ನಾವು ಮೇಂಟೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ಇಲ್ಲೇ ಪ್ರಾಬ್ಲಮ್ ಏನಾಗ್ತೈತಿ ಅಂದರೆ ಎಪ್ಸಿಲಾನ್ ನಾಟ್ ಉಳ್ದೈತಿ. ಸೊ ಅದ್ರ ವ್ಯಾಲ್ಯೂ ಹಾಕೊಂಡು ಕೊಡ್ಬೇಕಾಗತ್ತೆ, ಇಲ್ಲಿ ಪೈದ ವ್ಯಾಲ್ಯೂ ಹಾಕೊಂಡು ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಬೆಟರ್ ಏನು ಮಾಡ್ತಾರೆ ಗೊತ್ತಾನೆ, ಈ ಟೈಪ್ ಆಫ್ ಕ್ವಶನ್ಸ್ನೊಳಗೆ ಸ್ವಲ್ಪ ನಾವು ತಲೆ ಓಡಿಸಿದ್ರೆ ಇದನ್ನು ನಾವು 1/4π ಎಪ್ಸಿಲಾನ್ ನಾಟ್ ಗತೆ ಮಾಡಿಕೊಂಡು ಕೆಳಗೆ ಅಂದರೆ ಡಿನಾಮಿನೇಟರ್ನೊಳಗೆ ಮತ್ತು ನ್ಯೂಮರೇಟರ್ನೊಳಗೆ ಎರಡೂ ಕಡೆ 4π ಮಲ್ಟಿಪ್ಲೈ ಮಾಡಿಬಿಟ್ರೆ ಓಕೆ ದ ಕ್ಯಾಲ್ಕುಲೇಷನ್ ಬಿಕಮ್ಸ್ ಈಸಿ. ಎದಕ್ಕಂತ ಹೇಳ್ತೇನೆ ಅಂದ್ರೆ ನ್ಯೂಮರೇಟರ್ನೊಳಗೆ 4π, ಡಿನಾಮಿನೇಟರ್ನೊಳಗೆ 4π ನಾನು ಮಲ್ಟಿಪ್ಲೈ ಮಾಡೀನಿ. ಸೊ ದ್ಯಾಟ್ ಗಿವ್ಸ್ ಅಸ್ 5/π ಹಂಗೆ ಉಳಿದೈತಿ ಇಂಟು 10⁻⁻9. ಸೊ 1/4π ಎಪ್ಸಿಲಾನ್ ನಾಟ್, ಓಕೆ, ಅದರ ಜಗದಾಗ ನಾನು ನಿನ್ನ ರಿಪ್ಲೇಸ್ ಮಾಡ್ಬೋದ್ರಿ. ಈಗ 1/4π ಎಪ್ಸಿಲಾನ್ ನಾಟ್ ಈಸ್ 9 ಇಂಟು 10⁻9 ಇಂಟು ಇದು 4π ಏನೈತಲ್ಲ ಆ ಕಡೆ ಈ ಕಡೆ ಬರೀತೀನಿ. ಸೊ ಪೈ ಕ್ಯಾನ್ಸಲ್ ಆತ.
5 4s are 20, 29s are 180. ಸೊ 180 ಅದು ಕೂಡ 10⁹, 10⁻+9 ಎರಡು ಕ್ಯಾನ್ಸಲ್ ಆಗಿ 180 ನಂಬರ್ ಅಷ್ಟೇ ಉಳಿತೈತಿ. ಸೊ 180 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಈಸ್ ದಿ ಆನ್ಸರ್, ವಿಚ್ ಈಸ್ ಆಪ್ಷನ್ ಎ. ಸೊ ಇಲ್ಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದ್ರ ನಿಯರ್ಲಿ 40 ಕ್ವಶನ್ಸ್ ಮುಗಿದು ಎಲ್ಲನೂ ಅಪಿಯರ್ಡ್ ಕ್ವಶನ್ಸ್, ಆಲ್ಮೋಸ್ಟ್ ಅಪಿಯರ್ಡ್ ಕ್ವಶನ್ಸ್. ಸೊ ಹೋಪ್ಫುಲಿ ನಿಮ್ಗೆ ಇದು ಯೂಸ್ ಆಗೈತಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಸ್ಟಾರ್ಟ್ ಮಾಡೋಣ. ಸೊ ಅದ್ರ ಥೇರಿ ಏನಾರ ನೋಡ್ಕೊಳ್ಳೋದಿದ್ರೆ, ಫಾರ್ಮುಲಾ ನೋಡ್ಕೊಳ್ಳೋದಿದ್ರೆ ನೀವು ಮಾಡ್ಬೋದು. ಸೊ ವಿಲ್ ಮೀಟ್ ವಿತ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಅದರೊಳಗೂ ವಿಲ್ ಬಿ ಫೋಕಸಿಂಗ್ ಮೇನ್ಲಿ ಆನ್ ಅಪಿಯರ್ಡ್ ಕ್ವಶನ್ಸ್. ಥ್ಯಾಂಕ್ ಯು. ನಮಸ್ಕಾರ.